ಇನ್ನು ಬೋವಿ ನಿಗಮ ಹಾಗೂ ನಿಗಮದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಅಧಿಕಾರಿಗಳ ಮನೆಯ ಮೇಲೆ ಇಡಿ ದಾಳಿ ಮಾಡಿದಂತಹ ಕೇಸ್. ಬೋವಿ ನಿಗಮದ ಮಾಜಿ MD ನಾಗರಾಜಪ್ಪ ಅವರ ಬಂಧನ ಆಗಿದೆ. 14 ದಿನ ಕಸ್ಟಡಿಗೆ ಪಡೆದಿದ್ದಾರೆ ಇಡಿ ಅಧಿಕಾರಿಗಳು. 2 ದಿನಗಳ ಹಿಂದೆ 10 ಕಡೆ ದಾಳಿ ಮಾಡಿದ್ರು ಇಡಿ ಅವರು. ದಾಳಿ ವೇಳೆ ದಾಖಲೆ, ಆಸ್ತಿಗಳ ಡಿಜಿಟಲ್ ರೆಕಾರ್ಡ್ಸ್ ಸೀಸ್ ಮಾಡಲಾಗಿದೆ. ಬೋವಿ ನಿಗಮದ ಮಾಜಿ MD ಬಂಧನದ ಬೆನ್ನಲ್ಲೇ ಇವತ್ತು ಇಲಾಖೆ ಸಭೆಯನ್ನು ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇಂದು ಮಧ್ಯಾಹ್ನ 12 ಗಂಟೆಗೆ ಕಾವೇರಿ ನಿವಾಸದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು SC/ST ಇಲಾಖೆ ಅಡಿ ಬರುವ ಎಲ್ಲ ಅಭಿವೃದ್ಧಿ ನಿಗಮಗಳ ಪರಿಶೀಲನಾ ಸಭೆಯನ್ನು ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಇನ್ನು ಮೈಸೂರಿನ ಕ್ಯಾತಮಾರನಹಳ್ಳಿಯ ವಿವಾದಿತ ಸ್ಥಳದಲ್ಲಿ ಮದ್ರಸಾವನ್ನು ತೆರೆಯೋದಕ್ಕೆ DC ಅನುಮತಿ ನೀಡಿರೋದಕ್ಕೆ ಈಗ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಹಿಂದೂ ಮುಖಂಡರು ಸಭೆ ಸೇರಿ DC ಆದೇಶವನ್ನು ವಿರೋಧಿಸಿದ್ದಾರೆ. ಅರೇಬಿಕ್ ಶಾಲೆ ತೆಗೆಯೋದರಿಂದ ಆಗುವ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಸಿದ ಬಳಿಕ DC ಆದೇಶವನ್ನು ಖಂಡಿಸಿ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಈ ಜಾಗ ವಸತಿ ನಿಲಯದ್ದು, ಯಾವ ಭೂ ಪರಿವರ್ತನೆ ಕೂಡ ಆಗಿಲ್ಲ. ಇದನ್ನು ಪರಿಗಣಿಸದೆ ಶಾಲೆಗೆ ಅನುಮತಿ ನೀಡಿದ್ದಾರೆ ಅಂತ ಆರೋಪಿಸಿದ್ದಾರೆ. DC ಆದೇಶದ ವಿರುದ್ಧ ಕಾನೂನು ಹೋರಾಟಕ್ಕೆ ತೀರ್ಮಾನಿಸಿದ್ದಾರೆ. ಈ ಸಭೆಯಲ್ಲಿ ವಿವಾದಿತ ಜಾಗದಲ್ಲಿ ಹತ್ಯೆಯಾದ RSS ಕಾರ್ಯಕರ್ತ ರಾಜು ಕುಟ್ಟಪ್ಪ ತಾಯಿ ಕೂಡ ಪಾಲ್ಗೊಂಡಿದ್ದರು. DC ಆದೇಶವನ್ನು ಒಪ್ಪಲ್ಲ ಅಂತ ಹೇಳಿದರು. ಮಸೀದಿ ಮಾತ್ರ ಮಾಡಕ್ ಕೊಡಲ್ಲ ಸರ್. ಅದರಿಂದ ನಮ್ಮ ಮಗ ಹೋಗೋಣ, ದಯವಿಟ್ಟು ಎಲ್ಲರಿಗೂ ಬೇಡ್ಕೊತೀವಿ, ದಯವಿಟ್ಟು ಮಸೀದಿ ಒಡೆದಾಕಿ ನೀವು ಮಾಡ್ತೀವಿ ಅಂತ ಎಲ್ಲ ಹೋರಾಡಿದ್ರೆ ನಮ್ಗೆ 2 ಮೊಮ್ಮಕ್ಕಳವೆ, ಅವು ನಾವು ಹೋಗಿ ಅಲ್ಲೇ ಸಾಯ್ತೀವಿ ಸರ್. ಸಾರ್ವಜನಿಕವಾಗಿ ಕೋಮು ಸೌಹಾರ್ದತೆಗೆ ಧಕ್ಕೆ ಉಂಟಾಗ್ತದೆ ಅಂತೇಳಿ ಯಥಾಸ್ಥಿತಿಯನ್ನು ಕಾಪಾಡಿ ಅಂತೇಳಿ ಕಮಿಷನರವರು ವರದಿಯನ್ನು ಕೊಟ್ಟಿದ್ದಾರೆ, ಪೊಲೀಸ್ ಕಮಿಷನರವರು. ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಪೊಲೀಸ್ ಕಮಿಷನರವರ ವರದಿಯನ್ನು ವಿರೋಧಿಸಿ ಅರೇಬಿಕ್ ಶಾಲೆಯನ್ನು ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳ ಆದೇಶ ಕಾನೂನು ಬಾಹಿರವಾಗಿದೆ. ಕೋರ್ಟ್ಗೆ ಹೋಗ್ತೀರಾ ಸರ್? ಜಿಲ್ಲಾಧಿಕಾರಿಗಳ ಆದೇಶವನ್ನು ರದ್ದುಪಡಿಸದೇ ಹೋದರೆ ಕಾನೂನಾತ್ಮಕ ಹೋರಾಟವನ್ನು ಹುಲಿಯಮ್ಮ ದೇವಸ್ಥಾನ ಟ್ರಸ್ಟು ಮುಂದುವರಿಸ್ತದೆ. ಹಲವಾರು ವರ್ಷಗಳ ಹಿಂದೆ ಅನಧಿಕೃತವಾಗಿ ಇಲ್ಲಿ ಅರೇಬಿಕ್ ಶಾಲೆ ನಡೀತಾ ಇತ್ತು. ಇದನ್ನು ವಿರೋಧಿಸಿ ಹೋರಾಟ ಮಾಡಿದ್ದಕ್ಕೇ RSS ಕಾರ್ಯಕರ್ತ ರಾಜು ಕುಟ್ಟಪ್ಪ ಅವರ ಹತ್ಯೆ ಕೂಡ ಆಗಿತ್ತು. ಅದಾದಮೇಲೆ ಅದನ್ನು ಬಂದ್ ಮಾಡಿದರು. ಬಟ್ ಇತ್ತೀಚೆಗೆ ಆ ಸಮುದಾಯದವರು ತುಂಬ ಪ್ರೆಷರ್ ಹಾಕಿದರು, ಕೋರ್ಟ್ಗೆ ಹೋಗಿದ್ದರು, ನಾವು ಮದ್ರಸಾ ತೆಗಿಬೇಕು, ಅರೇಬಿಕ್ ಶಾಲೆ ತೆಗಿಬೇಕು ಅಂತ. ಕೊನೆಗೆ ಕೋರ್ಟು ಜಿಲ್ಲಾಧಿಕಾರಿಗಳಿಗೆ ಒಂದು ಸೂಚನೆ ಕೊಟ್ಟು ಈ ಎರಡೂ ಸಮುದಾಯದವ್ರನ್ನ ಮನವೊಲಿಸಿ ಏನಾದರೂ ಒಂದು ನಿರ್ಣಯಕ್ಕೆ ಬನ್ನಿ ಅಂತ ಹೇಳಿದರು. ಜಿಲ್ಲಾಧಿಕಾರಿಗಳು ಎಲ್ಲರ ಸಭೆಯನ್ನು ನಡೆಸಿ ಕೊನೆಗೆ ಅಲ್ಲಿ ಅರೇಬಿಕ್ ಶಾಲೆ ತೆಗೆಯೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಹಿಂದೂ ಮುಖಂಡರು ಇದನ್ನು ಒಪ್ತಾ ಇಲ್ಲ. ಹಾಗಾಗಿ ಈಗ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಆ ಭಾಗದ ಅಂದರೆ ಕ್ಯಾತಮಾರನಹಳ್ಳಿ ಭಾಗದ ಜನ, ಹಿಂದೂ ಕಾರ್ಯಕರ್ತರು ಮುಂದಾಗಿದ್ದಾರೆ.